ಹಲೋ. ಮಳೆಗಾಲ ಶುರುವಾಯಿತು. ಮಳೆಗೆ ಏನಾದರೂ ತಿನ್ನೋಣ ಅನಿಸುತ್ತೆ. ಬರೀ ಅಕ್ಕಿ ಹಿಟ್ಟು ಮತ್ತು ಕಡಲೆ ಇದ್ದರೆ ಸಾಕು, ಚಕ್ಲಿ ಕರ ಕರ ಅನ್ನೋ ಹಂಗೆ ಚಕ್ಲಿ ಮಾಡ್ಕೋಬೋದು. ಬನ್ನಿ ಇವತ್ತು ಅಕ್ಕಿ ಹಿಟ್ಟು ಮತ್ತು ಕಡಲೆ ಯೂಸ್ ಮಾಡ್ಕೊಂಡು ಚಕ್ಲಿ ಮಾಡೋಣ. ನಾನಿಲ್ಲಿ ಒಂದು 3 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಬಟ್ಲು ಕಡಲೆ ಹಿಟ್ಟನ್ನ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಓಂಕಾಳು ಹಾಕ್ಕೊತಿದ್ದೀನಿ. ನಾನಿಲ್ಲಿ ಒಂದು 3 ಚಮಚ ತುಪ್ಪನ ಬಿಸಿ ಮಾಡ್ಕೊಂಡು ಹಾಕ್ಕೊತೀನಿ, ಇಲ್ಲ ಎಣ್ಣೆ ಇದ್ದರೂ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫಸ್ಟು ನೋಡಿ ಆ ಥರ ಆಗಬೇಕು. ನೋಡಿ ಹಿಂಗೆ ಹಿಡಿದ್ರೆ ಗಟ್ಟಿಯಾಗಿ ಗಂಟು ಥರ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಪ್ಪ ಎಲ್ಲ ಚೆನ್ನಾಗಿ ಇದಾಗಿದೆ ಅಂತ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಈ ಮಳೆಗಾಲದಲ್ಲಿ ಉದ್ದಿನಬೇಳೆ ಎಲ್ಲ ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋ ತನಕ ಟೈಮ್ ಹಿಡಿಯುತ್ತೆ. ಇದಾದರೆ ಒಂದು 5 ನಿಮಿಷಕ್ಕೆ ಮಾಡ್ಕೋಬೋದು ಚಕ್ಲಿ. ದಿಢೀರ್ ನಂಗೆ ಯಾರಾದರೂ ಬಂದರೆ ಬೇಗನೆ ಮಾಡ್ಕೋಬೋದು. ನಾನಿಲ್ಲಿ ಎಳ್ಳು ಹಾಕಿಲ್ಲ, ಎಳ್ಳು ತಿನ್ನಲ್ಲ. ನಮ್ಮ ಅಣ್ಣನ ಮಗಳಿಗೂ ಕೊಡೋಣ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ. ಹಂಗಾಗಿ ಎಳ್ಳು ಹಾಕಿಲ್ಲ. ನೀವು ಎಳ್ಳು ಹಾಕ್ಕೋಬೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಖಾರ. ನೋಡಿ ಈ ಥರ ಅಮ್ಕಿದ್ರೆ ಮೆತ್ತಗಂಗೆ ಕಲಿಸ್ಕೊಂಡ್ರೆ ಆಯಿತು. ಚಕ್ಲಿ ಒಳ್ಳಿಗೆ ಹಾಕೊಳಕ್ಕಿಂತ ಮುಂಚೆ ಎಷ್ಟು ಬೇಕಷ್ಟು ತಗೊಂಡು ಇನ್ನು ಪ್ಲೇಟಲ್ಲಿ ಮುಚ್ಚಿ ಇಟ್ಟರೆ ಆಯಿತು. ಇಲ್ಲಾಂದರೆ ಬೇಗ ಒಣಗುತ್ತೆ ಹಿಟ್ಟು. ಈಗ ತುಂಬ್ಕೊಂಡು ಚಕ್ಲಿನ ಒತ್ಕೊತೀನಿ. ನೋಡಿ ಎಣ್ಣೆ ಕಾದಿದೆ. ಎಷ್ಟು ಚೆನ್ನಾಗಿ ಬರ್ತವೆ ಅಂದರೆ ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ಅಷ್ಟು ಚೆನ್ನಾಗಿ ಬರ್ತವೆ ಚಕ್ಲಿ. ನೋಡಿ ಚಕ್ಲಿ ಹಾಕಿ ನೊರೆಯೆಲ್ಲ ಹೋದ್ಮೇಲೆ ಸ್ಪೂನ್ ಹಾಕಿ ಈಗ ಮೇಲೆ ಕೆಳಗೆ ಮಾಡಿ 2 ಕಡೆನೂ ಚೇಂಜ್ ಮಾಡ್ತಾಯಿದ್ರೆ ಚೆಂದ ಬೇಯುತ್ತೆ. ಅಂದರೆ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡು ಇಟ್ಕೊಂಡ್ರೆ. ನೋಡಿ ನೋಡಿ ಈಗ ಒಂದು ತಿಂದು ನಾನು ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡ್ತೀನಿ. ಸರಿ ಇತ್ತು. ಈಗ ನಾನು ಮತ್ತೆ ಎಲ್ಲದನ್ನೂ ಕರೆದು ಇಟ್ಕೊತೀನಿ. ಯಾರಾದರೂ ಬಂದಾಗ ಎಲ್ಲ ಬೇಗನೆ ಮಾಡ್ಕೋಬೋದು. ನೀವೊಂದು ಸಲ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಎಷ್ಟು 1 ಸುತ್ತು ಬೇಕಾದರೆ 1 ಸುತ್ತು ಸುತ್ಕೊಳ್ಳಿ, 2 ಸುತ್ತು ಬೇಕಾದರೆ 2 ಸುತ್ತು ಸುತ್ಕೊಳ್ಳಿ. ಒಂದು ಬಟರ್ ಪೇಪರ್ ಮೇಲೆಲ್ಲ ಒತ್ಕೊಬಿಟ್ಟು ಆಮೇಲೆ ಬೇಕಾದ್ರೆ ತಗೊಂಡೋಗಿ ಬೇಯಿಸ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಹಿಟ್ಟು ಉಳೀತು. ಚಕ್ಲಿ ಒಳ್ಳಲ್ಲಿ ಲಾಸ್ಟಿಗೆ ಉಳಿಯುತ್ತೆ. ನಾನು ಅದರಲ್ಲಿ ಹಂಗೆ ಸ್ವಲ್ಪ ಕೋಡ್ಬೇಳೆ ರೀತಿ ಹಾಗೆ ಒತ್ಬಿಟ್ಟು ಸುತ್ತಬಿಟ್ಟು ಹಾಕ್ತೀನಿ. ನೋಡಿ ಎಷ್ಟೊಂದಾಗಿದೆ ಚಕ್ಲಿ. ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೀವೊಂದು ಸಲ ಮಾಡ್ಕೊಳ್ಳಿ. ಮಳೆ ಬರಬೇಕಾದ್ರೆ ಕಾಫಿ ಜೊತೆಗೆ 1-2 ಚಕ್ಲಿ ಇದ್ದರೆ ಚೆಂದ ಅಲ್ಲ. ನೋಡಿ ಎಷ್ಟು ಸಾಫ್ಟಾಗಿದ್ದಾವೆ. ಮುರಿದ್ರೆ ಸಾಕು, ಅಮ್ಕಿದ್ರೆ ಸಾಕು ಮುರಿತವೆ. ನೀವೊಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ.